ಹಾಯ್ ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನು ಅಪ್ಲೋಡ್ ಮಾಡ್ತಿದ್ದೀನಲ್ಲ, ಈ ವಿಡಿಯೋ ಗುರುವಾರದ ವಿಡಿಯೋ ಆಗಿರುತ್ತೆ. ಗುರುವಾರದ ವಿಡಿಯೋನ ಇವತ್ತು ಹಾಕ್ತಾಯಿದ್ದೀನಿ. ಟಿಫನ್ಗೆ ಅಂತ ನಾನು ದೋಸೆ, ಚಟ್ನಿ ಹಾಗೂ ಈರುಳ್ಳಿ ಪಲ್ಯ ಮಾಡ್ಕೊಂಡಿದ್ದೆ. ಈರುಳ್ಳಿ ಪಲ್ಯ ಸೂಪರ್ ಕಾಂಬಿನೇಷನ್ನು. ಈರುಳ್ಳಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈಗ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಒಂದು 5-6 ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕರ್ಬೇವಿನ ಸೊಪ್ಪನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಕು ಅಂದರೆ ಜೀರಿಗೆನೂ ಕೂಡ ಹಾಕೋಬೋದು. ತುಂಬಾ ಚೆನ್ನಾಗಿರುತ್ತೆ ದೋಸೆ ಜೊತೆ ತಿನ್ನೋದಕ್ಕೆ, ಚಪಾತಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಆಲ್ರೆಡಿ ಈರುಳ್ಳಿ ಪಲ್ಯ ರೆಸಿಪಿನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಈಗ ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಅದರಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಪುಡಿ ಉಪ್ಪನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ. ಈರುಳ್ಳಿಯನ್ನು ಆದಷ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ನೀರನ್ನು ಹಾಕೋ ಹಾಗಿಲ್ಲ, ಬರೀ ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನೋಡಿ, ಇದಕ್ಕೆ ಅರಶಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿರೋದ್ರಿಂದ ಖಾರದ ಪುಡಿಯನ್ನು ನೋಡಿ ಹಾಕ್ಕೋಬೇಕು, ಮೆಣಸಿನ್ಕಾಯಿ ಪುಡಿಯನ್ನು. ಈಗ ಚೆನ್ನಾಗಿ ಬೆಂದಾದಮೇಲೆ ಮಸಾಲೆಗಳೆಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಪಲ್ಯ ರೆಡಿ ಆಗುತ್ತೆ. ಟಿಫನ್ ಎಲ್ಲ ಮಾಡ್ಕೊಂಡು ನಾವು ಹೊಲ್ದ ಹತ್ರ ಹೋದ್ವಿ. ಊರಲ್ಲಿ ಇರಲಿಲ್ವಲ್ಲ, ರಜಕ್ಕೆ ಊರಿಗೆ ಹೋಗಿದ್ವಲ್ಲ, ಅದರಿಂದ ತೋಟದ ಹತ್ರ ಹೋಗಿರಲಿಲ್ಲ. ಇವತ್ತಿನ ವೀಡಿಯೋದಲ್ಲಿ ನಮ್ಮ ತೋಟದಲ್ಲಿ ಏನೆಲ್ಲ ಬೆಳಿತೀವಿ ಅನ್ನೋದನ್ನು ವೀಡಿಯೋ ಮಾಡಿದ್ದೀನಿ. ವೀಡಿಯೋನ ಪೂರ್ತಿ ವಾಚ್ ಮಾಡಿ. ತೋಟದಲ್ಲಿ ಏನೇನು ಹಾಕಿದ್ದೀವಿ ಅಂತಂದರೆ ಬಾಳೆ ಗಿಡ ಹಾಕಿದ್ದೀವಿ. 1-2 ಗೊನೆ ಬಿಟ್ಟಿದೆ. ಹಾಗೆ ಕೆಳಗಡೆ ಈ ಉತ್ತಿರುವಂಥ ಹೊಲಕ್ಕೆ ಇದಕ್ಕೆ ಬೇಬಿಕಾನ್ ಹಾಕಿದ್ದಾರೆ. ಮತ್ತು ಪಪ್ಪಾಯ ಗಿಡ ಹಾಕಿದ್ದೀವಿ, ಮತ್ತು ಸೀಬೆ ಗಿಡ ಹಾಕಿದ್ದೀವಿ. ಹಾಗೆ ಮಳೆ ಸ್ವಲ್ಪ ಜಾಸ್ತಿ ಇರೋದರಿಂದ ಬಾಳೆಗೊನೆ ಬಾಕ್ಕೊಂಡಿದೆ. ನುಗ್ಗೆ ಗಿಡ ಒಂದು 7-8 ನುಗ್ಗೆ ಸೊಪ್ಪಿಂದು ಗಿಡ ಹಾಕ್ಕೊಂಡಿದ್ದೀವಿ. ಮರಗಳೇ ಆಗ್ಬಿಟ್ಟಿದೆ, ದೊಡ್ಡದಾಗಿ ಮರ ಆಗ್ಬಿಟ್ಟಿದೆ. ಅದು ಬೀಜ ಹಾಕಿ ಬೆಳೆಸಿರೋದು ನುಗ್ಗೆ ಗಿಡ. ಮತ್ತು ಈ ಪಪ್ಪಾಯ ಗಿಡ ಎಲ್ಲ ನಾವು ಪಾಟಿಂದ ಬೆಳೆಸ್ಕೊಂಡು ತೊಗೊಂಡೋಗಲ್ಲ ಹಾಕ್ಕೊಂಡಿರೋದು. ಇದು ಉಳಿಸಿದ್ದೀವಲ್ಲ, ಇದು ಉಳಿಸಿರುವಂಥ ಹೊಲ ಎಲ್ಲನೂ ಬೇಬಿಕಾನ್ ಹಾಕಿರೋದು. ಗೋಬಿ ಮಾಡೋದಕ್ಕೆಲ್ಲ ಬಳಸ್ತಾರೆ ಅಂತ ಒಂದ್ಸರಿ ವೀಡಿಯೋ ಮಾಡಿ ತೋರಿಸಿದೆ ನೋಡಿ ನಿಮಗೆ. ಪೂರ್ತಿ ಬೇಬಿಕಾನ್ ಇವಾಗ ತಾನೇ ನಾಟಿ ಹಾಕಿದ್ದಾರೆ, ಅಂದರೆ ಬೀಜನ ನೆಟ್ಟಿದ್ದಾರೆ. ಇನ್ನೂ ಅದು ಮೊಳಕೆ ಬಂದಿಲ್ಲ. ನೀರೆಲ್ಲ ಕಟ್ಟಿದ್ಮೇಲೆ ಮೊಳಕೆ ಬರುತ್ತೆ. ಮತ್ತು ಮೂಲಂಗಿ ಹಾಕ್ಕೊಂಡಿದ್ದಾರೆ. ಈ ತೋಟನ ನಾವು ನೋಡ್ಕೊಳ್ಳೋದಿಲ್ಲ, ಯಾಕಂದರೆ ನಮಗಷ್ಟು ಕೃಷಿ ಬರೋದಿಲ್ಲ. ನಮ್ಮ ಮನೆಯವರು ಸ್ಕೂಲ್ಗೆ ಹೋಗೋದ್ರಿಂದ ಅವ್ರಿಗೂ ಅಷ್ಟು ಕೃಷಿ ಮಾಡೋದಕ್ಕೆ ಬರೋಲ್ಲ. ಬೇರೆಯವ್ರನ್ನ ನೋಡ್ಕೊಳ್ಳೋದಕ್ಕೆ ಇಟ್ಟಿದ್ದೀವಿ, ಸಹಾಯ ಮಾಡೋದಕ್ಕೆ ಬೇರೆಯವ್ರನ್ನ ಇಟ್ಟಿದ್ದೀವಿ. ಮತ್ತು ಒಂದು ಸ್ವಲ್ಪ ಮನೆಗೇನಾದರೂ ಬೇಕಾದರೆ ಈ ಸೊಪ್ಪು ಅದು ಇದು ಹಾಕ್ಕೊಳ್ಳೋದಕ್ಕೆ ಹಾಕ್ಕೋತೀವಿ ನಾವು. ನಾನು ಕೂಡ ಹಾಕ್ಕೋತೀನಿ. ಮತ್ತು ಉಳ್ಳಿ ಬೀಜ ಹಾಕಿದ್ದಾರೆ. ಮೂಲಂಗಿ ತೋರಿಸಿದ್ನಲ್ಲ, ಇದು ಉಳ್ಳಿ ಬೀಜ. ಬೀನ್ಸು, ಅದರಲ್ಲೊಂದು ಸ್ವಲ್ಪ ಸೊತ್ತೆ ಎಲ್ಲ ಬೆಳ್ಕೊಂಡಿದೆ. ಕೊನ್ನೊರೆ ಅಂತಾರಲ್ಲ, ಅದು ಬೆಳ್ಕೊಂಡಿದೆ ಜಾಸ್ತಿ. ಮತ್ತು ಬೆಂಡೆ ಗಿಡ ಹಾಕಿದ್ದಾರೆ. ಇದನ್ನು ನಾವು ಮತ್ತು ನಮ್ಮ ತೋಟ ಮಾಡೋರು ಇಬ್ಬರು ಕೂಡ ಏನೇ ತರಕಾರಿ ಸೊಪ್ಪು ಸದೆ ಏನು ಬಂದ್ರೂ ಇಬ್ಬರು ಕಿತ್ಕೊತೀವಿ. ಮತ್ತು ಸೊಪ್ಪುಗಳೆಲ್ಲ ಚೆಲ್ಲಿದ್ದಾರೆ. ದಂಟಿನ ಸೊಪ್ಪು, ಮತ್ತು ಇದು ಪಾಲಕ್ ಸೊಪ್ಪು ಇರಬೇಕು. ಬಿಸಿಲಿಗೆ ಸರಿಯಾಗಿ ಕಾಣಿಸ್ತಿಲ್ಲ, ಇವಾಗ ತಾನೇ ಹುಟ್ಟಿದೆ. ಇದಕ್ಕೆಲ್ಲ ನೀರು ಹಾಕಬೇಕು. ಇದು ದಂಟಿನ ಸೊಪ್ಪು ಮತ್ತು ಸಬ್ಸಿಗೆ ಎಲ್ಲನೂ ಹಾಕಿದ್ದಾರೆ, ಆದರೆ ಸರಿಯಾಗಿ ಕಾಣಿಸ್ತಿಲ್ಲ. ಪಾತಿ ಮಾಡಿ ಹಾಕಿರೋದು ಕಾಣಿಸ್ತಿದೆ. ಇವಾಗ ತಾನೇ ಬಂದಿದೆ ಸೊಪ್ಪು, ಅದರಿಂದ ಸರಿಯಾಗಿ ಕಾಣಿಸ್ತಿಲ್ಲ. ಊದ ಗಿಡ ಸ್ವಲ್ಪ ಕನಕಾಂಬರ ಇದೆ, ಒಂದು 15-20 ಕನಕಾಂಬರ ಇದೆ. ಸೊಪ್ಪು, ಕೀರೆ ಸೊಪ್ಪು, ಅರಿವೆ ಸೊಪ್ಪು, ಒಣಗೊನೆ ಸೊಪ್ಪು ಎರಡನ್ನೂ ಕೂಡ ಹಾಕಿದ್ದೀವಿ. ಇದು ತೋರಿಸ್ತಿದ್ದೀನಲ್ಲ, ಇಲ್ಲಿ ಒಣಗೊನೆ ಸೊಪ್ಪು ಬೆಳೆಯೋದು. ಇಲ್ಲೆಲ್ಲ ಕುಯ್ಕೊಂಡಿದ್ದೀವಿ ಆಲ್ರೆಡಿ ಒಣಗೊನೆ ಸೊಪ್ಪನ್ನು. ಮತ್ತು ಅರಿವೆ ಸೊಪ್ಪು ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀವಿ. ಈಗ ಸಬ್ಸಿಗೆ ಹಾಗೆ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ದಂಟಿನ ಸೊಪ್ಪು ಎಲ್ಲ ಇವಾಗ ಹಾಕಿದ್ದಾರೆ. ಅದಿನ್ನೂ ಬೆಳಿಬೇಕು. 1-2 ಗುಂಡು ಬದನೆಕಾಯಿ ಗಿಡ ಹಾಕಿದ್ದೆ, ಅದು ನೋಡಿ ಎಷ್ಟು ಉದ್ದ ಆಗಿದೆ. ಮತ್ತು ಮೇಲ್ಗಡೆ ಹೊಲಕ್ಕೆ ಅಂತ ರಾಗಿ ಹಾಕಿದ್ದಾರೆ. ಬೇಸಿಗೆ ರಾಗಿ ನಾಟಿ ಮಾಡಿದ್ದಾರೆ. ಇದು ಒಂದು 6-7 ಪಾತಿ ಇದೆ ರಾಗಿ. ನಾನು ಒಂದು ಪಾತಿಲಿ ಅಷ್ಟೇ ವೀಡಿಯೋ ಮಾಡಿದೆ, ತುಂಬ ಬಿಸಿಲಿದ್ರಿಂದ ಇದು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಜಾಸ್ತಿ. ಒಂದು ಪಾತಿಲಿ ಬೆಳೆದಿದ್ದು ಮಾತ್ರ ವೀಡಿಯೋ ಮಾಡಿದೆ. ಪೂರ್ತಿ ಇದು ಒಂದು 7-8 ಪಾತಿಯಷ್ಟು ರಾಗಿ ಹಾಕಿದ್ದೀವಿ. ಮತ್ತು ಎಲ್ಲೆಲ್ಲಿ ಜಾಗ ಇತ್ತು ಅಲ್ಲೆಲ್ಲನೂ ಕೂಡ ತೆಂಗಿನ ಗಿಡ ಕೂಡ ನೆಟ್ಟಿದ್ದೀವಿ. ರಾಗಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಕಡೆ ಜಾಸ್ತಿ ತೆಂಗಿನ ಗಿಡ ಇದೆ. ತೆಂಗಿನ ಗಿಡ ಬಿಟ್ಟರೆ ಸೀಮೆ ಹುಲ್ಲು, ರಾಗಿ ಜಾಸ್ತಿ ಬೆಳೆಯೋದು ಅಂತ ಅಂದರೆ.
ಮತ್ತು ಬೇಬಿಕಾರ್ನ್ ಇದನ್ನು ಕೂಡ ಜಾಸ್ತಿ ಬೆಳೀತಾರೆ. ತೆಂಗಿನಕಾಯಿ ಕೂಡ ಜಾಸ್ತಿ ಬೆಳೀತಾರೆ. ಭತ್ತ ಯಾರು ಜಾಸ್ತಿ ಬೆಳೆಯಲ್ಲ ನಮ್ಮ ಕಡೆ. ಭತ್ತನೇ ಸರಿಯಾಗಿ ಬೆಳೆಯಲ್ಲ. ರಾಗಿ ಮಾತ್ರ ಜಾಸ್ತಿ ಬೆಳೀತಾರೆ. ಎಲ್ಲ ನೋಡಿಕೊಂಡು ಸಂಜೆಗೆ ಮನೆಗೆ ಬಂದ್ವಿ. ಸ್ವಲ್ಪ ಸೊಪ್ಪನ್ನೆಲ್ಲ ಕುಯ್ಕೊಂಬಂದಿದ್ದೀನಿ. ಕೀರೆ ಸೊಪ್ಪನ್ನು ಸ್ವಲ್ಪ ಕುಯ್ಕೊಂಬಂದೆ. ಉಪ್ಪು ಸಾಂಬಾರಿಗೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಒಣಗೊನೆ ಸೊಪ್ಪು ಕುಯ್ಕೊಂಬಂದಿದ್ದೀನಿ. ಒಣಗೊನೆ ಸೊಪ್ಪು ಅಂತಂದರೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ಅರಿವೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ. ಒಣಗೊನೆ ಸೊಪ್ಪನ್ನು ಎಲ್ಲ ಸೋಸಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹಚ್ಬಿಟ್ಟು ಸಣ್ಣಗೆ ಹಚ್ಬಿಟ್ಟು ತೊಳೆದು ಇಟ್ಕೋಬೇಕು ಸಾಂಬಾರು ಮಾಡೋದಕ್ಕೆ. ನೋಡಿ ಈ ರೀತಿ ಹಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ. ಈ ರೀತಿ ಸಣ್ಣಗೆ ಹಚ್ಚಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೆರೆಗಳಲ್ಲೆಲ್ಲ ಜಾಸ್ತಿ ಸಿಗುತ್ತೆ ಒಣಗೊನೆ ಸೊಪ್ಪು. ಆದರೆ ಕೆರೆಯಲ್ಲಿರೋ ಸೊಪ್ಪನ್ನು ನಾವು ತಿನ್ನಲ್ಲ, ಅದನ್ನೇ ತಂದು ಹೊಲ್ದಲ್ಲಿ ಹಾಕೋತೀವಿ. ಈಗ ನೋಡಿ ಸೊಪ್ಪನ್ನು ತೊಳೆದು ಇಟ್ಕೊಂಡಿದ್ದೀನಿ. ಬೇಳೆ ಬೇಯಿಸಿಟ್ಕೊಂಡು ಹೆಸ್ರು ಕಾಳು ಮತ್ತು ಬೇಳೆನ ಒಂದು ವಿಸಿಲ್ ಹಾಕ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಒಣಗೊನೆ ಸೊಪ್ಪಿಗೆ ನಾನು ಮೊಟ್ಟೆ ಹಾಕಿ ಬಸ್ಸಾಂಬಾರು ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಹಾಕಿ ಮಾಡೋದ್ರಿಂದ. ಉಪ್ಸಾರು ಅಷ್ಟು ಟೇಸ್ಟ್ ಬರೋಲ್ಲ. ನಾವು ಖಾರದ ಪುಡಿ ಹಾಕಿ ಬಸ್ಸಾಂಬಾರು ಮಾಡ್ತೀವಲ್ಲ, ಅದು ತುಂಬಾ ಟೇಸ್ಟ್ ಬರುತ್ತೆ. ನೋಡಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಕಾಳು ಇವಾಗ ಚೆನ್ನಾಗಿ ಬೆಂದಿರಬೇಕಾದ್ರೆ ಸೊಪ್ಪನ್ನೆಲ್ಲ ನೀಟಾಗಿ ತೊಳೆದು ಒಂದು 3-4 ಸಾರಿ ಚೆನ್ನಾಗಿ ತೊಳಿಬೇಕಾಗುತ್ತೆ. ತುಂಬಾ ಮಣ್ಣಿರುತ್ತೆ ಸೊಪ್ಪಲ್ಲಿ, ಅದರಿಂದ ನೆನೆಯಾಕೆ ಬಿಡಬೇಕು. ನೆನೆಯಾಕೆ ಬಿಟ್ರೆ ಚೆನ್ನಾಗಿ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಈಗ ತೊಳೆದು ಹಾಕೋತಾ ಇದ್ದೀನಿ. ಸಣ್ಣಗೆ ಹಚ್ಚಿದ್ರೆ ಕಡ್ಡಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಕಡ್ಡಿಲೇ ಜಾಸ್ತಿ ಇದಕ್ಕೆ ಒಳ್ಳೆ ಅಂಶ ಇರೋದು. ಕಣ್ಣಿಗೆ ಕೂಡ ತುಂಬಾ ಒಳ್ಳೆಯದು ಒಣಗೊನೆ ಸೊಪ್ಪು. ಕಣ್ಣಿನ ದೃಷ್ಟಿ ಹೋಗಿರೋರ್ಗೂ ಕೂಡ ದೃಷ್ಟಿ ಬರುತ್ತಂತೆ. ನೋಡಿ ಉಪ್ಪಾಕಿ ಇವಾಗ ಬೇಯಿಸ್ಕೊಂಡಿದ್ದೀನಿ ಕಾಳು ಮತ್ತು ಸೊಪ್ಪು ಎರಡನ್ನೂ. ಈಗ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಸೊಪ್ಪನ್ನು ಉರಿಬೇಕಲ್ಲ, ಮೊಟ್ಟೆ ಹಾಕ್ಕೊಂಡು ಉರಿಬೇಕು. ಮೊಟ್ಟೆ ಹಾಕಿ ಹುರಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಾಂಡ್ಲಿ ಚೆನ್ನಾಗಿ ಕಾದ್ಮೇಲೆ ಈಗ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ 1-2 ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು, ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು. ನಾನೊಂದು 2 ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಖಾರಕ್ಕೋಸ್ಕರ. ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯನ್ನು ಆದಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಜಾಸ್ತಿ ಈರುಳ್ಳಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಒಂದು 4 ಮೊಟ್ಟೆನ ಒಡೆದು ಹಾಕೋತಾ ಇದ್ದೀನಿ. ಮೊಟ್ಟೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪನ್ನು ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ಆಲ್ರೆಡಿ ಸೊಪ್ಪು ಕೂಡ ಉಪ್ಪು ಹಾಕಿರ್ತೀವಿ. ಆದ್ದರಿಂದ ಉಪ್ಪನ್ನು ನೋಡ್ಕೊಂಡು ಹಾಕೋಬೇಕು. ಅರ್ಧಂಬರ್ಧ ಮೊಟ್ಟೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮೊಟ್ಟೆ ಬೆಂದು ಉದುದ್ರಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊಪ್ಪು ಬೇಯಿಸಿರುವಂಥ ಸೊಪ್ಪನ್ನು ಸೋಸಿ ಇಟ್ಕೊಂಡಿರ್ತೀವಿ. ನೀರು ಬೇರೆ ಸೊಪ್ಪು ಬೇರೆನ ಸೊಪ್ಪು ಸೋಸೋ ಜಾಲರಲ್ಲಿ ಸೋಸಿ ಇಟ್ಕೊಂಡಿರ್ತೀವಿ. ಈಗ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಮೊಟ್ಟೆನ. ಈಗ ನೋಡಿ ನೀರನ್ನೆಲ್ಲ ಚೆನ್ನಾಗಿ ಸೋರಿಸ್ಕೊಂಡು ಈಗ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಒಂದೇನೆಂದರೆ ಎಲ್ಲ ಸೊಪ್ಪು ಬೆಂದಮೇಲೆ ಕಡಿಮೆ ಆಗುತ್ತೆ, ಆದರೆ ಈ ಸೊಪ್ಪು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಬೆಂದರೂ ಕೂಡ ಅಷ್ಟೇ ಇರುತ್ತೆ. ಇದು ಅಂದರೆ ಕರಗಲ್ಲ ಇದು ಸೊಪ್ಪು. ದಂಟಿನ ಸೊಪ್ಪು ಅಷ್ಟೇ, ದಂಟಿನ ಸೊಪ್ಪು ಜಾಸ್ತಿ ಹಾಕಿದ್ರೂ ಇಷ್ಟು ದಪ್ಪ ಆಗುತ್ತೆ, ಬೆಂದರೆ ಅದು ಕಡಿಮೆ ಆಗುತ್ತೆ. ಆದರೆ ಒಣಗೊನೆ ಸೊಪ್ಪು ಮಾತ್ರ ಬೆಂದರೂ ಕೂಡ ಕಡಿಮೆ ಆಗಲ್ಲ. ಈಗ ನೋಡಿ ಎಲ್ಲ ಮೊಟ್ಟೆ ಜೊತೆನೆಲ್ಲ ಕ್ಲೀನಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊಪ್ಪಲ್ಲೆಲ್ಲ ಚೆನ್ನಾಗಿ ಇನ್ನೂ ನೀರಿನ ಅಂಶ ಇರುತ್ತೆ. ಒಂದು 10 ನಿಮಿಷ ಚೆನ್ನಾಗಿ ಸಿಮ್ಮಲ್ಲೇ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಸೊಪ್ಪನ್ನು ಹಾಗೆ ಇದನ್ನು ಮೊಟ್ಟೆನ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೋಡಿ ಈ ರೀತಿ ಅನ್ನಕ್ಕೆ ಮುದ್ದೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಬಸ್ಸಾಂಬಾರು ಮಾಡಿಕೊಂಡ್ರೆ ಅಂತೂ. ಸೊಪ್ಪು ಇವಾಗ ಚೆನ್ನಾಗಿ ಬೇಯ್ತಿದೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 10 ನಿಮಿಷ ಬಿಡಬೇಕು. ಈಗ ಕಾಳನ್ನು ಕೂಗಿಸ್ಕೊಂಡಿದ್ನಲ್ವ, ಅದೇ ಕುಕ್ಕರನ್ನು ಇಟ್ಕೋತಾ ಇದ್ದೀನಿ ಸಾಂಬಾರು ಮಾಡೋದಕ್ಕೆ. ನೋಡಿ ಕುಕ್ಕರ್ ಚೆನ್ನಾಗಿ ಕಾಯ್ದಿದೆ. ಈಗ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಬೇಕು. ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಕರಿಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು 5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ.
ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಗಮ್ಮಂತಿರುತ್ತೆ ಸಾಂಬಾರು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಮಾಡೋದಕ್ಕೆ ಅಂತ ಒಂದು 3 ಟೊಮೊಟೊ, ಒಂದು ಸ್ವಲ್ಪ ಕಾಯಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸಾಂಬಾರು ಪುಡಿ ಕೂಡ ಹಾಕ್ಕೊಂಡು, ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈಗ ರುಬ್ಬಿರೋದನ್ನು ಹಾಕೋತಾಯಿದ್ದೀನಿ ಕುಕ್ಕರ್ಗೆ. ಮತ್ತು ಸೊಪ್ಪನ್ನು ಸೋರಾಕೊಂಡಿದ್ವಲ್ಲ, ಅದರದ್ದು ಸೊಪ್ಪು ಬೇಯಿಸಿದ ನೀರಿತ್ತಲ್ಲ, ಅದನ್ನು ವೇಸ್ಟ್ ಮಾಡಬಾರ್ದು. ಅದನ್ನು ಕೂಡ ಸಾಂಬಾರಿಗೆ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪು ಬೇಯಿಸ್ಕೊಂಡಿದ್ದ ನೀರನ್ನೆಲ್ಲ ಹಾಕ್ಕೊಂಡಾಗಿದೆ ನೋಡಿ. ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಾಕೋತಾಯಿದ್ದೀನಿ. ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೀವಿ, ಆದ್ದರಿಂದ ಸ್ವಲ್ಪ ಉಪ್ಪು ಹಾಕೋತಾಯಿದ್ದೀನಿ ಸಾಂಬಾರಿಗೆ. ಮುದ್ದೆ ಜೊತೆಲಿ ಸೂಪರ್ ಕಾಂಬಿನೇಷನ್. ಒಣಗೊನೆ ಸೊಪ್ಪಿನ ಬಸ್ಸಾರು, ಮೊಟ್ಟೆ ಹಾಕಿ ಮಾಡಿರೋಂಥ ಬಸ್ಸಾಂಬಾರು, ಸೂಪರ್ ರೆಸಿಪಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ.